ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಇನ್ನು ಮುಂದೆ ಈ ರೀತಿ ಮಹಿಳೆಯರಿಗೆ ಬರೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ 1.5 ಲಕ್ಷ ಆಗುವಷ್ಟು ಅರ್ಜಿಗಳನ್ನು ರಿಜೆಕ್ಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಮಹಿಳೆಯರಿಗೆ ಬರೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾಕೆ ಈ ಒಂದು 2,000 ರೂಪಾಯಿ ಬರೋದಿಲ್ಲ, ಯಾವ ರೀತಿ ಮಹಿಳೆಯರಿಗೆ 2,000 ರೂಪಾಯಿ ಹಣ ಬರೋದಿಲ್ಲ, ಮತ್ತೊಂದು ಹೊಸ ರೂಲ್ಸ್ ಏನು ತೆಗೆದುಕೊಂಡು ಬಂದಿದ್ದಾರೆ, ಸರ್ಕಾರದವರು ದಿನೇ ದಿನೇ ಏನಾದರೂ ಒಂದು ಹೊಸ ಶಾಕಿಂಗ್ ನ್ಯೂಸ್ ಕೊಡ್ತಾನೇ ಇರ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ 2,000 ರೂಪಾಯಿ ಹಣವನ್ನು ಪಡೆದುಕೊಳ್ತಿರುವಂತಹ ಎಲ್ಲ ಒಂದು ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಿಂದ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಸರ್ಕಾರದ ಕಡೆಯಿಂದ ಏನು ಒಂದು ಹೊಸ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಈ ರೀತಿ ಮಹಿಳೆಯರಿಗೆ ಇನ್ನು ಮುಂದೆ ಏನು ಮಾಡ್ತಾರೆ, 2,000 ರೂಪಾಯಿ ಹಣವನ್ನು ಬಂದ್ ಮಾಡ್ತಾರೆ ಅಂತ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವು ಕೂಡ ಯೋಚನೆ ಮಾಡ್ತಿರ್ತೀರ, ಸೊ ಇಷ್ಟು ದಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ತಾ ಇದ್ವಿ, ಇನ್ನು ಮುಂದೆ ನಾವು ಕೂಡ ಈ ಒಂದು ಶಾಕಿಂಗ್ ನ್ಯೂಸ್ ಒಳಗಡೆ ಇದ್ರೂ ಇರ್ಬೋದು ಈ ರೀತಿ ಮಹಿಳೆಯರಿಗೆ ಅಂತ ಅಂದರೆ ಏನು ಒಂದು ಕಾರಣ ಅಂತ ನೀವು ಕ್ಯೂರಿಯಾಸಿಟಿಯಿಂದ ಇದ್ದೇ ಇರ್ತೀರಾ. ಸೊ ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ತುಂಬ ಜನ 11ನೇ ಕಂತಿನ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಮೆಸೇಜಸ್ನ ಮಾಡ್ತಾನೆ ಇದ್ದೀರಾ. ಸೊ ಅವ್ರಿಗೆಲ್ಲ ಹೇಳೋದಾದರೆ ಇವಾಗ 5 ರಿಂದ 10 ಲಕ್ಷ ಜನರಿಗೆ ಮಾತ್ರ ಈ ಒಂದು 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಬಟ್ ಇವಾಗ ಆ ಒಂದು ಹಣ ಜಮಾ ಆಗೋದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂತ ನಾನು ಕಾರಣ ಕೂಡ ಕೊಡ್ತೀನಿ. ಸೊ ಹಾಗಾಗಿ 5 ರಿಂದ 10 ಲಕ್ಷ ಜನಕ್ಕೆ ಮಾತ್ರ ಈ ಒಂದು ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಇನ್ನೂ ಕೂಡ 1,15 ರಿಂದ 20 ಲಕ್ಷ ಮಹಿಳೆಯರಿಗೆ ಈ ಒಂದು ಹಣ ಬಿಡುಗಡೆ ಆಗೋದು ಬ್ಯಾಲೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇವಾಗ ಶಾಕಿಂಗ್ ನ್ಯೂಸ್ ಏನಂತ ಅಂದರೆ 1,50,000 ಮಹಿಳೆಯರ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಏನು ಕಾರಣಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದಾರೆ, ಸೊ ಇಲ್ಲಿ ಮೇಯ್ನ್ ಟಾಪಿಕ್ ಇರುವಂಥದ್ದು. ಸೊ ಇದು ಮಿಸ್ ಮಾಡದೆ ಕೊನೆವರೆಗೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಇವಾಗ ವೆರಿ ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಇದರೊಳಗಡೆ ನೀವು ಕೂಡ ಇರ್ಬೋದು, ನಿಮ್ಮ ಅರ್ಜಿ ಕೂಡ ರಿಜೆಕ್ಟ್ ಆಗಿರ್ಬೋದು, ಹಾಗಾಗಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗಿದ್ರೆ 1,50,000 ಮಹಿಳೆಯರ ಒಂದು ಅರ್ಜಿಯನ್ನು ಏನು ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದೆ ಸರ್ಕಾರ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಏನಂತ ಹೇಳಿದರು ಅಂದರೆ 11ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆನೇ ಹೇಳಿದರು ನಿಮಗೆ ಎಲ್ಲ ಒಂದು ಅಪ್ಲಿಕೇಶನ್ ಏನಿದೆ, ಸೊ ಎಲ್ಲ ಒಂದು ಅಪ್ಲಿಕೇಶನನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಸೊ ಅದನ್ನು ಎಲ್ಲ ಅಪ್ಲಿಕೇಶನನ್ನು ಚೆಕ್ ಮಾಡಿ ಅದಾದಮೇಲೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ 5 ರಿಂದ 10 ಲಕ್ಷ ಜನಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ರು. ಬಟ್ ಇವಾಗ ಕೊಟ್ಟಿರುವಂತಹ ಕಾರಣ ಏನಂತ ಅಂದರೆ ಇವಾಗ ಅರ್ಜಿಗಳಲ್ಲಿ ಏನಾದರೂ ಮತ್ತೆ ನೀವು ನಿಮ್ಮ ಯಜಮಾನರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ನೀವೇನಾದರೂ ಟ್ಯಾಕ್ಸು ಅಥವಾ GST ಪೇಯರ್ಸ್ ಆಗಿರ್ಬೋದು ಈ ರೀತಿ ಏನಾದರೂ ಮಾಡ್ತಿದ್ರೆ, ಹಾಗೆಯೇ ಹೊಸದಾಗಿ ಶಾಪ್ ಏನಾದರೂ ಓಪನ್ ಮಾಡಿದ್ರೆ ಅವರು ಕೂಡ ಟ್ಯಾಕ್ಸ್ GST ಪೇಯರ್ಸ್ ಆಗಿರ್ತಾರೆ. ಸೊ ಆ ರೀತಿ ಅರ್ಜಿಗಳು ಕೂಡ ಇರುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಮೇಯ್ನ್ ಕಾರಣ ಕೊಟ್ಟಿರೋದು ಏನಂತ ಅಂದರೆ ನಿಮ್ಮ ಅಕೌಂಟಲ್ಲಿ ಏನಾದರೂ ಫಿಕ್ಸೆಡ್ ಡೆಪಾಸಿಟ್ ಇಟ್ಟು ನೀವೇನಾದರೂ ಟ್ಯಾಕ್ಸನ್ನು ಪೇ ಮಾಡ್ತಿದ್ದೀರಾ ಅಂತ ಅಂದರೆ ಅಂಥ ಒಂದು ಮಹಿಳೆಯರಿಗೂ ಕೂಡ ಇವಾಗ ಸರ್ಕಾರ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಿಮ್ಮ ಅಕೌಂಟಲ್ಲಿ ಏನಾದರೂ ಫಿಕ್ಸೆಡ್ ಇದ್ದರೆ